ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಚಾನಲ್ಗೆ ನಾವಿವತ್ತು ಹಳ್ಳಿ ಸ್ಟೈಲಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ ತೊಗೊಂಡ್ಮೇಲೆ 2 ಕಪ್ಪು ತೊಗರಿಬೇಳೆ ಚೆನ್ನಾಗಿ ವಾಶ್ ಮಾಡಿಕೊಂಡು, ಆಮೇಲೆ 2 ಕಪ್ಪು ನೀರು ಹಾಕಿ, ನೀರು ಹಾಕಿದ್ಮೇಲೆ 2 ಟೊಮೆಟೊ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು, 2 ಸ್ಪೂನ್ ಎಣ್ಣೆ ಹಾಕಿ ಇದು ಮಾಡಿ ಲಿಟ್ಟು ಕ್ಲೋಸ್ ಮಾಡಿ. ಎಣ್ಣೆ ಯಾಕೆ ಅಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು 2 ವಿಸಿಲ್ ಆಯಿತು. 2 ವಿಸಿಲ್ ಆದಮೇಲೆ ತೆಗ್ದು ಟೊಮೆಟೊ ಎಲ್ಲ ಜಾರ್ಗೆ ಹಾಕ್ಕೊಂಡೆ. ಜಾರ್ಗೆ ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ 1 ಸ್ಪೂನು, ಅರಿಶಿನ ಸ್ವಲ್ಪ, ಸಾಂಬಾರು ಪುಡಿ ಸ್ವಲ್ಪ, ಹುಣಸೆಹಣ್ಣು ಸ್ವಲ್ಪ, ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ರುಬ್ಬಿದಾದ್ಮೇಲೆ ಇದು ಬೇಳೆ ಎಲ್ಲ ಬೇಯಿಸ್ಕಿಟ್ಕೊಂಡಿರ್ತೀರಲ್ಲ, ಅದರೊಳಗಡೆ ನುಗ್ಗೆಕಾಯಿ ಹಾಕಿ ಕೂಗಾದರೂ ಕೂಗಿಸ್ಕೊಬೋದು, ಒಂದು ಕೂಗು, ಇಲ್ಲಾಂದರೆ ಅದೇ ಥರ ಬೇಯಿಸ್ಕೊಬೋದು ತಪ್ಪಲೆಯಲ್ಲೇ. ನಾನು ಕೂಗಿಸ್ಕೊಂಡೆ 1 ವಿಸಿಲು. ಆಮೇಲೆ ಬೆಂದಾದಮೇಲೆ ಈ ಮಸಾಲೆ ಎಲ್ಲ ರುಬ್ಕೊಂಡಿರ್ತೀರಲ್ಲ, ಖಾರ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿದೆ. ತಿರುಗ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಅದು ಘಮ್ ಅಂತ ವಾಸನೆ ಬರ್ತಾಯಿತ್ತು. ಆಗ ಒಗ್ಗರಣೆಗೆ ಇಟ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಇಂಗು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ. ಇದೇನಕ್ಕೆ ಚೆನ್ನಾಗಿರುತ್ತೆ ಈ ಸಾಂಬಾರು ಅಂದರೆ, ನೀವು ಹಳ್ಳಿ ಕಡೆ ಎಲ್ಲ ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೂ ಎಲ್ಲ ತುಂಬ ಟೇಸ್ಟಾಗಿರುತ್ತೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಘಮ್ ಅಂತ ವಾಸನೆ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ನುಗ್ಗೆಕಾಯಿ ಬೇಳೆ ಸಾಂಬಾರು. ನಮ್ಮ ಚಾನಲ್ ನೋಡಿಲ್ಲ ಅಂದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್. ಥ್ಯಾಂಕ್ ಯು.